ಯಡಿಯೂರಪ್ಪ ಬಿಎಲ್ ಸಂತೋಷ್ ಸಮಾಗಮ ಬೆಂಗಳೂರಿನ ಬಿಎಸ್ವೈ ನಿವಾಸದಲ್ಲಿ ಮಾತುಕತೆ. ಯಡಿಯೂರಪ್ಪ ಬಿಎಲ್ ಸಂತೋಷ್ ಸಮಾಗಮ ಬೆಂಗಳೂರಿನ ಬಿಎಸ್ವೈ ನಿವಾಸದಲ್ಲಿ ಮಾತುಕತೆ. ಅಭಿಮಾನೋತ್ಸವದ ಸಿದ್ಧತೆ ಕುರಿತು ನಾಯಕರ ಚರ್ಚೆ. ಬಿಎಸ್ವೈ ಅಭಿಮಾನೋತ್ಸವವೇ ಮುಂದಿನ ಟ್ರಂಪ್ ಕಾರ್ಡ್. ಯಡಿಯೂರಪ್ಪ ಶಕ್ತಿಯನ್ನೇ ಬಳಸಿಕೊಳ್ಳಲು ಪ್ಲಾನ್. ರಾಜ್ಯದಲ್ಲಿ ಚುನಾವಣೆ ಎದುರಿಸಲು ಬಿಜೆಪಿ ಸಜ್ಜಾಗಿದೆ. ಪಕ್ಷ ಸಂಘಟನೆ ಬಗ್ಗೆಯೂ ಮಹತ್ವದ ಮಾತುಕತೆ. ಹಳೆಯ ನೆನಪುಗಳನ್ನ ಮೆಲುಕು ಹಾಕಿದ ನಾಯಕರು. ಮುಂದೆಯೂ ನಿಮ್ಮ ಸಹಕಾರ ಬೇಕೆಂದ ಸಂತೋಷ್. ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ಕೊಡುವಂತೆ ಮನವಿ. ಚುನಾವಣಾ ರಣತಂತ್ರ ರೂಪಿಸುವಂತೆ ಕೋರಿಕೆ. ಕಾಂಗ್ರೆಸ್ ವೈಫಲ್ಯದ ವಿರುದ್ಧ ನಾಯಕರ ತಂತ್ರಗಾರಿಕೆ. ಈ ಒಂದು ಅಭಿಮಾನೋತ್ಸವದ ಮುಖಾಂತರ ಈಗ ಮುಂದಿನ ಚುನಾವಣೆಗೆ ಬಿಜೆಪಿಯವರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ತಮ್ಮ ಶಕ್ತಿ ಯಾವ ರೀತಿ ಇದೆ ಅಂತ ವಿರೋಧಿಗಳಿಗೆ ಶಕ್ತಿ ಪ್ರದರ್ಶನವನ್ನು ಕೂಡ ಸದ್ಯಕ್ಕೆ ಮಾಡಲಿಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಇನ್ನು ಬಿಎಸ್ವೈ ಅಭಿಮಾನೋತ್ಸವ ಈಗ ಮುಂದಿನ ಟ್ರಂಪ್ ಕಾರ್ಡ್ ಆಗಿ ಬಳಕೆ ಮಾಡುವ ಸಾಧ್ಯತೆಗಳು ಕೂಡ ಇದ್ದಾವೆ. ಇನ್ನು ರಾಜ್ಯದಲ್ಲಿ ಚುನಾವಣೆಯನ್ನು ಎದುರಿಸಲು ಬಿಜೆಪಿ ಯಾವ ರೀತಿ ಸಜ್ಜಾಗಿದೆ, ಅದರ ಜೊತೆಗೆ ಬಿಜೆಪಿ ಈಗ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅಂತ ಕಾಂಗ್ರೆಸ್ ವಲಯಕ್ಕೆ ಸಂದೇಶವನ್ನ ತಲುಪಿಸಲಿಕ್ಕೆ, ಜೊತೆಗೆ ತಮ್ಮ ಶಕ್ತಿ ಯಾವ ರೀತಿ ಇದೆ ಅಂತ ತೋರಿಸಲಿಕ್ಕೆ ಈಗ ಈ ಒಂದು ಅಭಿಮಾನೋತ್ಸವವನ್ನ ನಡೆಸಲಾಗ್ತಾ ಇದೆ. ಈ ಒಂದು ಅಭಿಮಾನೋತ್ಸವಕ್ಕೆ ಸಂಬಂಧಪಟ್ಟಂತೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಈ ಒಂದು ಅಭಿಮಾನೋತ್ಸವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆಯ ಕುರಿತು ನಾಯಕರು ಚರ್ಚೆ ಕೂಡ ಮಾಡಿದ್ದಾರೆ. ಬೆಂಗಳೂರಿನ ಬಿಎಸ್ವೈ ನಿವಾಸದಲ್ಲಿ ಮಾತುಕತೆ ಕೂಡ ಮಾಡಿದ್ದಾರೆ. ಇನ್ನು ಯಡಿಯೂರಪ್ಪ ಶಕ್ತಿಯನ್ನೇ ಬಳಸಿಕೊಳ್ಳಲು ಈಗ ಬಿಜೆಪಿಯವರು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಒಂದು ಪಕ್ಷ ಸಂಘಟನೆ ಮಾಡೋದು ಬಹಳ ಒಂದು ಪ್ರಮುಖವಾದಂತಹ ವಿಚಾರ. ಜೊತೆಗೆ ಒಂದು ಪಕ್ಷ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ತಳಮಟ್ಟದಿಂದಲೂ ಕೂಡ ಪಕ್ಷವನ್ನ ಬಲವರ್ಧನೆ ಮಾಡಬೇಕಾಗುತ್ತೆ. ಜೊತೆಗೆ ಪಕ್ಷದಲ್ಲಿ ಎಲ್ಲರನ್ನೂ ಕೂಡ ಒಟ್ಟಿಗೆ ಒಗ್ಗೂಡಿಸುವಂತಹ ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಒಂದು ಪಕ್ಷ ಸಂಘಟನೆ ಮಾಡೋದನ್ನ ಬಹಳ ಮುಖ್ಯವಾಗಿ ಮನದಲ್ಲಿ ಇಟ್ಕೊಂಡು ಸದ್ಯಕ್ಕೆ ಮಹತ್ವದ ಮಾತುಕತೆ ಕೂಡ ನಡೆಸಿದ್ದಾರೆ. ಜೊತೆಗೆ ಈಗ ಹಳೆಯ ನೆನಪುಗಳನ್ನು ಕೂಡ ಸಂತೋಷ್ ಅವರು ಜೊತೆಗೆ ಯಡಿಯೂರಪ್ಪ ಇಬ್ರು ಕೂಡ ಮೆಲುಕು ಹಾಕಿದ್ದಾರೆ. ಮುಂದೆಯೂ ನಿಮ್ಮ ಸಹಕಾರ ಬೇಕು ಅಂತ ಬಿಎಲ್ ಸಂತೋಷ್ ಅವರು ಯಡಿಯೂರಪ್ಪ ಅವರನ್ನ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರು ಇನ್ನು ಚುನಾವಣಾ ರಣತಂತ್ರ ರೂಪಿಸುವಂತೆ ಕೋರಿಕೆ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಜೊತೆಗೆ ಈಗ ಕಾಂಗ್ರೆಸ್ ವೈಫಲ್ಯಗಳೇನಿದ್ದಾವೆ, ಈ ಒಂದು ವೈಫಲ್ಯದ ವಿರುದ್ಧ ನಾಯಕರು ಯಾವ ರೀತಿ ತಂತ್ರಗಾರಿಕೆಯನ್ನು ರೂಪಿಸಬೇಕು, ಈ ಒಂದು ವೈಫಲ್ಯಗಳನ್ನೇ ಮುಂದಿನ ಚುನಾವಣೆಯಲ್ಲಿ ಯಾವ ರೀತಿ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಬೇಕು, ಅದೆಲ್ಲದರ ಬಗ್ಗೆ ಕೂಡ ಸದ್ಯಕ್ಕೆ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಯಾಕೆಂತಂದ್ರೆ ಈಗ ಸದ್ಯಕ್ಕೆ ಕಾಂಗ್ರೆಸ್ ವಿರುದ್ಧವಾಗಿ ಕೆಲವೊಂದಿಷ್ಟು ಆರೋಪಗಳಿದ್ದಾವೆ. ಆ ಆರೋಪಗಳನ್ನ ಯಾವ ರೀತಿ ಬಿಜೆಪಿಯವರು ಅಂದ್ರೆ ಪ್ಲಸ್ ಮಾಡ್ಕೊಳ್ಬೇಕು ಎಂಬ ವಿಚಾರವಾಗಿಯೂ ಕೂಡ ಸಾಕಷ್ಟು ಮಾತುಕತೆ ಕೂಡ ಮಾಡಿದ್ದಾರೆ. ಮುಖ್ಯವಾಗಿ ಒಂದು ಅಭಿಮಾನೋತ್ಸವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಕೂಡ ಮಾಡಿದ್ದಾರೆ. ಇನ್ನು ಬಿಎಸ್ವೈ ಅಭಿಮಾನೋತ್ಸವನ್ನ ಈಗ ಮುಂದಿನ ಟ್ರಂಪ್ ಕಾರ್ಡ್ ಆಗಿ ಬಳಕೆ ಮಾಡಲಿಕ್ಕೂ ಕೂಡ ಬಿಜೆಪಿಯವರು ಪ್ಲಾನ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಬಿವೈ ವಿಜಯೇಂದ್ರ ಅವರ ಒಂದು ಅಸ್ತಿತ್ವ ಉಳಿಬೇಕು ಅಥವಾ ಅವರ ಸ್ಥಾನವನ್ನ ಗಟ್ಟಿ ಮಾಡ್ಕೊಳ್ಬೇಕು ಅಂದ್ರೂ ಕೂಡ ಈ ಒಂದು ಅಭಿಮಾನೋತ್ಸವದ ಮೂಲಕ ಯಾವ ರೀತಿ ಶಕ್ತಿ ಪ್ರದರ್ಶನವನ್ನ ಮಾಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಯಾಕೆಂತಂದ್ರೆ ಇನ್ನು ರಾಜ್ಯಾಧ್ಯಕ್ಷ ಪಟ್ಟ ನೀಡಿದಂತಹ ಸಂದರ್ಭದಲ್ಲೂ ಕೂಡ ವಿಜಯೇಂದ್ರ ಅವರ ವಿರುದ್ಧವಾಗಿ ಬಿಜೆಪಿಯಲ್ಲಿ ಸ್ವಲ್ಪ ಅಸಮಾಧಾನ ಕೂಡ ಭುಗಿಲೆದ್ದಿತ್ತು. ಹಾಗಾಗಿ ಅದೆಲ್ಲವೂ ಕೂಡ ಅಸಮಾಧಾನ ಶಮನ ಆಗ್ಲಿಕ್ಕೆ ಈ ಒಂದು ಅಭಿಮಾನೋತ್ಸವ ಈಗ ಪುಷ್ಟಿ ಕೊಡುತ್ತಾ ಅಥವಾ ಈ ಒಂದು ಎಲ್ಲ ಅಸಮಾಧಾನಗಳನ್ನು ಕೂಡ ಶಮನ ಮಾಡುತ್ತಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ಇನ್ನು ಬೆಂಗಳೂರಿನಲ್ಲಿ ಬಿಎಸ್ವೈ ನಿವಾಸದಲ್ಲಿ ಮಾತುಕತೆ ಕೂಡ ಮಾಡಲಾಗಿದೆ. ಒಂದು ಅಭಿಮಾನೋತ್ಸವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ, ಯಾಕೆಂತಂದ್ರೆ 9ನೇ ತಾರೀಕು ಈ ಒಂದು ಬಿಎಸ್ವೈ ಅಭಿಮಾನೋತ್ಸವವನ್ನ ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಒಂದು ಕೇವಲ ಪ್ಲಾನ್ ಆಗಿ ಉಳಿದ್ರೆ ಸಾಲೋದಿಲ್ಲ. ಜೊತೆಗೆ ಎಷ್ಟು ಜನರನ್ನ ಸೇರಿಸಬೇಕು ಅಂದ್ರೆ ಯಾವ ಯಾವ ಭಾಗದಲ್ಲಿ ಎಷ್ಟು ಜನರನ್ನ ಸೇರಿಸಲಿಕ್ಕೆ ಯಾವ ರೀತಿ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ ಆ ಜಿಲ್ಲೆ ಏನಿದಾವೆ, ಜಿಲ್ಲೆಗಳಲ್ಲಿ ಇರುವಂತಹ ಶಾಸಕರಾಗಿರಬಹುದು ಅಥವಾ ಕಾರ್ಯಕರ್ತರಾಗಿರಬಹುದು, ಅವರೆಲ್ಲರಿಗೂ ಕೂಡ ಕೆಲವೊಂದಿಷ್ಟು ಜವಾಬ್ದಾರಿಯನ್ನು ಹಂಚಿಕೆ ಮಾಡಲಾಗಿದೆ. ಆ ಒಂದು ಜವಾಬ್ದಾರಿಯನ್ನ ಸದ್ಯಕ್ಕೆ ಯಾವ ರೀತಿ ನಿಭಾಯಿಸ್ತಾ ಇದ್ದಾರೆ, ಜೊತೆಗೆ ಮುಖ್ಯವಾಗಿ ಜನರನ್ನ ಸೇರಿಸುವ ಜವಾಬ್ದಾರಿಯನ್ನ ಎಷ್ಟರ ಮಟ್ಟಿಗೆ ನಿಭಾಯಿಸ್ತಾ ಇದ್ದಾರೆ, ಅದೆಲ್ಲದರ ಬಗ್ಗೆ ಕೂಡ ಸದ್ಯಕ್ಕೆ ಚರ್ಚೆ ಕೂಡ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.